ಸಿಂಹರಾಶಿ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಆದ್ಯತೆಯನ್ನು ಕೊಡಿ. ನಿಮ್ಮ ವಯೋಮಾನಕ್ಕನುಗುಣವಾಗಿ ಯಾವ ಯಾವ ಸ್ಥಾನದಲ್ಲಿ ನೀವಿದ್ದೀರಿ ಅದಕ್ಕೆ ಪೂರಕವಾದಂತಹದ್ದು ನಿಮ್ಮ ವೈಯಕ್ತಿಕವಾದಂತಹ ವಿಷಯಗಳು ಯಾವುದು ಮುನ್ನೆಲೆಗೆ ಬರಬೇಕು, ಯಾವುದು ಸರಿಯಾಗಬೇಕು, ಅದಕ್ಕೆ ಆದ್ಯತೆಯನ್ನ ನೀಡ್ತಾ ಹೋಗಬೇಕು. ಬೇರೆಯವರ ವಿಷಯ ಇದ್ದಿದ್ದೆ, ಬೇರೆಯವರಿಗೆ ಸಹಾಯ ಮಾಡುವಂಥದ್ದು, ಸಲಹೆ ಕೊಡುವಂಥದ್ದು, ಅವರಿಗೆ ಬೆಂಬಲವನ್ನು ನೀಡ್ತಕ್ಕಂಥದ್ದು, ಅವರ ಜೊತೆಯಲ್ಲಿ ಕೆಲವು ಕೆಲಸಗಳಲ್ಲಿ ಭಾಗಿಗಳಾಗ್ತಕ್ಕಂಥದ್ದು ಇವೆಲ್ಲವೂ ಇದ್ದಿದ್ದೆ. ಆದರೆ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಏಳಿಗೆಗೆ ಯಾವುದೇ ರೀತಿಯ ಅಡ್ಡಿ ಬರದೇ ಇರೋ ಹಾಗೆ ನೀವು ಗಮನಿಸಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬಾ ಕಠಿಣವಾದಂತಹ ಪರಿಶ್ರಮ ಪಡಬೇಕಾದಂತಹ ದಿವಸ, ಅದರ ಅಗತ್ಯತೆ ತುಂಬಾ ಇದೆ. ನೀವು ಅಂದುಕೊಂಡಷ್ಟರ ಮಟ್ಟಿಗೆ ಎಲ್ಲವೂ ಸರಳವಾಗಿ ಸುಲಭವಾಗಿ ನಡೆದು ಹೋಗುತ್ತೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆಯಾದೀತು ಅನ್ನುವಂಥದ್ದು ಗೊತ್ತಿರಲಿ. ನಿಮ್ಮ ವಾದ ಅಭಿಪ್ರಾಯ ಇದೆರಡನ್ನೂ ಕೂಡ ಜನ ಒಪ್ಪುದಿಲ್ಲ. ಮಾನಸಿಕವಾಗಿ ನೀವು ಅದಕ್ಕೆ ಸಿದ್ಧವಾಗಿರ್ಬೇಕು. ಜನ ಒಪ್ಪಲಿ ಬಿಡ್ಲಿ, ನನ್ನ ವಾದವನ್ನ ನಾನು ಮಂಡಿಸ್ತೀನಿ, ನನ್ನ ಅಭಿಪ್ರಾಯವನ್ನ ನಾನು ಹೇಳ್ತೀನಿ ಅಂತಕ್ಕಂತಹ ಮನಸ್ಥಿತಿಯಲ್ಲಿದ್ರೆ ಮಾತ್ರ ನೀವು ಗೆಲ್ಲಲಿಕ್ಕೆ ಸಾಧ್ಯ. ಜೊತೆಗೆ ಬಲವಂತವಾಗಿ ಯಾರ ಮೇಲೂ ಏನನ್ನು ಹೊರಿಸ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದಾಗುತ್ತೆ. ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಚೆನ್ನಾಗಿರತಕ್ಕಂತಹ ವಾತಾವರಣ, ಹಿರಿಯರ ಆಸ್ತಿ ಅಥವಾ ಹಣ ಅಥವಾ ಅವರ ಮಾರ್ಗದರ್ಶನ, ಅವರಿಂದ ದ್ರವ್ಯ ಏನು ಬೇಕಾದರೂ ಕೂಡ ನಿಮಗೆ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ದೊರಕತಕ್ಕಂಥದ್ದಿದೆ. ಹಠ ಬೇಡ, ತಾಳ್ಮೆ ಇರಲಿ, ಎರಡೂ ವಿಷಯ ಇದೆ. ಅದನ್ನ ಸರಿಯಾಗಿ ಅರಿತುಕೊಂಡು ಅದರಂತೆ ನಡೆಯಬೇಕು. ಜೊತೆಗೆ ನವಗ್ರಹರನ್ನ ಪ್ರಾರ್ಥನೆ ಮಾಡಬೇಕು. ಶುಭವಾಗಿ. ಕನ್ಯಾ ರಾಶಿ ಉನ್ನತ ಶಿಕ್ಷಣಕ್ಕೆ ಅಧಿಕಾರ ಇದೆ. ಜೊತೆಗೆ ರಾಜಕೀಯ ವಿಚಾರಕ್ಕೆ ಬಂದರೆ ತುಂಬಾ ಲಾಭವನ್ನ ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇರತಕ್ಕಂಥದ್ದು. ಆದರೆ ನಿಮ್ಮ ಮನಸ್ಥಿತಿ ಯಾವುದಕ್ಕೆ ಹೆಚ್ಚಿನ ಆಸಕ್ತಿಯನ್ನ ತೋರ್ಬೇಕು ಅನ್ನುವಂಥದ್ದನ್ನ ಸೂಚಿಸುತ್ತೋ ಆ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ. ಮನಸ್ಸಿಲ್ಲದ ಮನಸ್ಸಿನಿಂದ ಯಾವುದೋ ವಿಷಯದಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಸರ್ವಥೇಪಿ ಒಳ್ಳೆಯದಲ್ಲ ಅಂತ ಅರ್ಥ. ಆಸ್ತಿಯ ವಿವಾದಗಳು ಕಗ್ಗಂಟಾಗತ್ತೆ, ಅದನ್ನ ಗಮನಿಸ್ಕೊಳ್ಬೇಕು. ಅದು ಸ್ವಯಾರ್ಜಿತವೇ ಇರಲಿ, ಪಿತ್ರಾರ್ಜಿತ, ಪೂರ್ವಾರ್ಜಿತ ಯಾವುದೇ ಇರಲಿ, ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಬಂದು ಒದಗುವಂಥದ್ದು. ಪ್ರೇಮಿಗಳಿಗೆ ಸವಾಲುಗಳು ಹೆಚ್ಚಾಗ್ತಕ್ಕಂಥದ್ದು. ಸವಾಲಿರಲಿ, ಅದನ್ನು ಎದುರಿಸ್ತಕ್ಕಂತಹ ಶಕ್ತಿ, ಆ ಒಂದು ದಾರ್ಷ್ಟ್ಯ ಎಲ್ಲವೂ ನಿಮಗೆ ಸಿಕ್ಕಲಿ. ಆದರೆ ಅದೇ ಸವಾಲುಗಳನ್ನ ಅತಿಯಾದಂತಹ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳಾಗಿ ಮಾಡ್ಕೊಳ್ಬೇಡಿ. ಅದು ಬಗೆಹರಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮಗೆ ತೊಂದರೆಯನ್ನ ಕೊಡಬಹುದು ಅಥವಾ ಆ ಹಂತವನ್ನ ತಲುಪಬಹುದು ಅಂತಕ್ಕಂಥದ್ದು. ಹೊಸ ವ್ಯಾವಹಾರಿಕ ಕಲ್ಪನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ವ್ಯವಹಾರದಲ್ಲಿ ಏನೋ ಬೇರೆ ರೀತಿಯಲ್ಲಿ ಸಾಧನೆಯನ್ನ ಮಾಡಬೇಕು, ಇಲ್ಲಿಯವರೆಗೆ ಜನ ಆ ರೀತಿ ಕೆಲಸವನ್ನ ಮಾಡಿರಬಾರದು ಅನ್ನುವಂತಹ ಒಂದು ಹೊಸ ಆಲೋಚನೆ ಬಗ್ಗೆ ನೀವು ಚಿಂತನೆಯನ್ನ ನಡೆಸ್ತೀರಿ. ಮಾನಸಿಕವಾಗಿ ಸಮಾಧಾನ ಇದ್ರೆ, ತಾಳ್ಮೆ ಇದ್ರೆ ಶುಭ ಅನ್ನುವಂಥದ್ದನ್ನ ನೋಡಬಹುದು. ತಾಳ್ಮೆ ಕಳ್ಕೊಂಡ್ರೆ ಇರುವಂತಹ ಒಳ್ಳೆಯ ಸಮಯವೂ ಕೂಡ ಬೇರೆ ರೀತಿಯಲ್ಲಿ ಬದಲಾವಣೆಯಾಗಿ ನಿಮಗೆ ಮಾನಸಿಕ ಹಿಂಸೆಯೇ ಹೆಚ್ಚಾಗುವಂಥದ್ದು. ಕುಲದೇವತಾ ಪ್ರಾರ್ಥನೆಯಿಂದ ಶುಭವಾಗಿ. ತುಲಾರಾಶಿ ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಸಮಾಧಾನ ಇರೋದಿಲ್ಲ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಅಲ್ಲಿಯ ಪರಿಕರಗಳು, ವಾತಾವರಣವು ಯಾವುದು ಬೇಕಾದರೂ ಕಾರಣ ಇರಬಹುದು. ಒಟ್ಟಾರೆ ಸಮಾಧಾನ ಸಿಕ್ಕದೇ ಇರತಕ್ಕಂತಹ ವಾತಾವರಣದಲ್ಲಿ ಅನಿವಾರ್ಯವಾಗಿ ಕೆಲಸವನ್ನ ಮಾಡಲೇಬೇಕಾದಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಕೋಪದಿಂದ ವರ್ತನೆಯನ್ನ ಮಾಡಬೇಡಿ, ನಿಮ್ಮ ಕೆಲಸಕ್ಕೆ ತೊಂದರೆ ಆಗತ್ತೆ, ಬೇರೆಯವರಿಗೂ ಅದರಿಂದ ಸಮಸ್ಯೆಗಳಾಗತ್ತೆ. ಹೊಸ ಕೆಲಸಕ್ಕೆ ಮುಂಚೆ ಅನುಭವಿಗಳ, ತಜ್ಞರ ಸಲಹೆಯನ್ನ ಪಡ್ಕೊಳ್ಳಿ. ಅವರ ಮಾತು ನಿಮಗೆ ಆಗಬಹುದಾದಂತಹ ವ್ಯಾವಹಾರಿಕ ನಷ್ಟ, ಅನಾಹುತಗಳನ್ನು ತಪ್ಪಿಸಬಹುದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಯಾವ ಕೆಲಸಗಳು ಬಹಳ ಪ್ರಮುಖವೋ ಅಂತಹ ಕೆಲಸಗಳನ್ನ ಕಾರಣ ಏನೇ ಇರಲಿ ವಿಳಂಬ ಮಾತ್ರ ಮಾಡಬೇಡಿ. ಆ ಕ್ಷಣದಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸುವಂತಹ ಪ್ರಯತ್ನ ನಿಮ್ಮದಾಗಿರ್ಲಿ ಅಂತಕ್ಕಂತಹ ಅರ್ಥ. ದಿನನಿತ್ಯದ ಖರ್ಚಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಪ್ರತಿನಿತ್ಯ ಏನು ಖರ್ಚಾಗ್ತಾ ಇದೆ, ಅದರ ಆದಾಯದ ಮೂಲ ಏನು ಅನ್ನುವಂಥದ್ದು ಹೆಚ್ಚು ಗಮನದಲ್ಲಿ ಇರಬೇಕಾಗುತ್ತೆ.
ಹಣದ ವಿಚಾರವಾಗಿ ತೊಂದರೆ ಇಲ್ಲ. ಆದ್ರೆ ಗಮನವನ್ನು ಕೊಡ್ಲಿಲ್ಲ ಅಂತಾದಾಗ ಅದೇ ದೊಡ್ಡದಾಗಿ ಬೆಳೆದು ತೊಂದರೆಗೆ ಕಾರಣ ಆಗಬಹುದು ಅಂತಕ್ಕಂಥದ್ದು. ಶ್ರೀರಾಮಚಂದ್ರನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಬೇರೆಯವರನ್ನ ಆಕರ್ಷಣೆ ಮಾಡೋದ್ರಲ್ಲಿ ಈ ದಿವಸ ಸಫಲರಾಗ್ತೀರಿ. ನಿಮ್ಮ ಮಾತು, ನಿಮ್ಮ ನಡೆ ಅಥವಾ ನಿಮ್ಮ ವರ್ತನೆ ಇದನ್ನ ನೋಡಿದಾಗ ಬೇರೆಯವರು ನಿಮ್ಮತ್ತ ಆಕರ್ಷಣೆ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಅದರಲ್ಲಿ ನೀವು ಜಯಶೀಲರಾಗ್ತೀರಿ. ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ನೀವು ಕಾರ್ಯಪ್ರವೃತ್ತರಾಗಬೇಕಾದಂತಹದ್ದು. ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲದೆ ಇರತಕ್ಕಂತಹದ್ದು, ಆರ್ಥಿಕವಾಗಿ ಅನುಕೂಲ ಆಗ್ತಕ್ಕಂತಹ ದಿವಸ ಇದು. ಆದ್ರೆ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂತ ಹೇಳಿ ಬೇಸರವನ್ನು ಮಾಡ್ಕೊಳ್ತಕ್ಕಂತಹದ್ದು. ಜನ ನಿಮ್ಮತ್ತ ಆಕರ್ಷಣೆ ಆಗ್ತಾ ಇದ್ದಾರೆ, ಹಣಕ್ಕೆ ಏನು ಕೊರತೆ ಇಲ್ಲ. ಯಾಕೆ ಮನಸ್ಸಿನಲ್ಲಿ ಈ ರೀತಿ ಆಲೋಚನೆಗಳು ಬರ್ತಾ ಇದೆ, ಬರುತ್ತೆ ಅಂತಂದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಇನ್ನೂ ಬೇಕು, ಮತ್ತೂ ಬೇಕು, ಎಲ್ಲವೂ ನನ್ನದಾಗಬೇಕು ಅಂತಕ್ಕಂತಹ ಒಂದು ದುರಾಸೆ ನಿಮ್ಮೆಲ್ಲ ಸಂತೋಷಕ್ಕೆ, ಸಮಾಧಾನಕ್ಕೆ, ತೃಪ್ತಿಗೆ ಅಡ್ಡಿ ಆಗ್ತಾ ಇದೆ. ಅದನ್ನ ಗಮನಿಸ್ಕೊಳ್ಬೇಕು. ಪ್ರೇಮಿಗಳಿಗೆ ಶುಭ ಇದೆ, ಆದ್ರೆ ಅಸಮಾಧಾನ ಏನೋ ನಾನು ಅಂದ್ಕೊಂಡ ರೀತಿನಲ್ಲೇ ಆಗ್ತಾ ಇಲ್ಲ ಅನ್ನುವಂಥದ್ದು. ಯಾಕೆ? ಇದನ್ನ ಸರಿಯಾಗಿ ಪ್ರಶ್ನೆ ಮಾಡಿಕೊಂಡು ಬಗೆಹರಿಸ್ಕೊಳ್ತಕ್ಕಂಥದ್ದು. ಹಿರಿಯರ ಮಾರ್ಗದರ್ಶನ ನಿಮ್ಗೆ ಹಿಡಿಸೋದಿಲ್ಲ. ದೊಡ್ಡವರು ಏನೋ ಒಳ್ಳೆ ಮಾತನ್ನು ಹೇಳ್ತಾರೆ, ನನ್ನ ಮಕ್ಕಳು ಬದುಕಿ ಬಾಳಿ ಒಳ್ಳೆ ಹೆಸರನ್ನ ಪಡ್ಕೊಳ್ಳಿ, ಉತ್ತಮವಾದಂತಹ ಸಮಾಜದ ಪ್ರತಿನಿಧಿಗಳಾಗ್ಲಿ ಅಂತ ಹೇಳಿ ಅವರ ಬಯಕೆ. ಅವರ ಮಾತು ನಿಮಗೆ ಅಕ್ಷರಶಃ ಬೇಕಾಗುವುದಿಲ್ಲ, ಅದು ಹಿಡಿಸೋದಿಲ್ಲ. ಅದನ್ನ ದೂರೀಕರಿಸ್ತಕ್ಕಂಥದ್ದು. ನಿಮ್ಮದೇ ಆದಂತಹ ಕೆಲವು ನಿರ್ಧಾರ ಗೊಂದಲಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಅಂಥ ನಿರ್ಧಾರಗಳನ್ನ ಮಾಡಿಬಿಟ್ಟಿರ್ತೀರಿ ಅಂತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ.